ನನ್ನ ಹೆಸರು ಶ್ರೀನಿವಾಸ್ ಬಹದ್ದೂರ್. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಬಹದ್ದೂರ್ ಅಂತ ಯಾಕೆ ಅಂತ. ರಾಜವಂಶಕ್ಕೆ ಸೇರಿದವರಿಗೆ ಮಾತ್ರ ಬಹದ್ದೂರ್ ಅಂತ ಒಂದು ಟೈಟಲ್ ಕೊಟ್ಟಿದ್ದಾರೆ. ನನ್ನ ಮೂಲ ಹೆಸರು ಶ್ರೀನಿವಾಸ್. ನಾನು ಮಾನಸ ಯೂನಿವರ್ಸಿಟಿಯಲ್ಲಿ MSc ಜಿಯಾಲಜಿ ಅಧ್ಯಯನ ಅವಾಗ ಪರಿಚಯ ಆಯಿತು. ಮೊದಲಿಂದ ನಾವು ರಿಲೇಶನ್ಶಿಪ್ ಇದ್ರು ಸಹ ಅಷ್ಟು ಹೆಚ್ಚಾಗಿ ಪರಿಚಯ ಇರಲಿಲ್ಲ, ಅಲ್ಪ ಸ್ವಲ್ಪ ಪರಿಚಯ ಇತ್ತು. ಆದ್ರೆ ನಾವು ಒಟ್ಟಿಗೆ ಓದಿದ್ವಿ. 1970ರಲ್ಲಿ ನಮ್ದು MSc ಅವ್ರದ್ದು MA ಮುಗಿಸ್ಕೊಂಡು ಆಚೆ ಬಂದು ಒಂದು 5 ವರ್ಷಗಳ ಕಾಲ ನಂತರ ನಾವು 1975ರಲ್ಲಿ ನಾವು ಮದುವೆ ಆದ್ವಿ. ನಾನು 70ನೇ ಇಸ್ವಿಯಲ್ಲಿ MSc ಮುಗಿದ ತಕ್ಷಣ ಬೆಂಗಳೂರಿಗೆ ಬಂದು ಮೈನ್ಸ್ ಅಂಡ್ ಜಿಯಾಲಜಿಯಲ್ಲಿ ನಾನು ಕೆಲಸಕ್ಕೆ ಸೇರಿದೆ. 36 ವರ್ಷಗಳ ಕಾಲ ಇದೇ ಸೇಮ್ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ನಿರ್ವಹಿಸಿ ಜಾಯಿಂಟ್ ಡೈರೆಕ್ಟರ್ ಆಗಿ ರಿಟೈರ್ಡ್ ಆದೆ. ನಂತರ 10 ವರ್ಷಗಳ ಕಾಲ ಪ್ರೈವೇಟ್ ಕಂಪನಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ನಿರ್ವಹಿಸಿ ವಿಶ್ರಾಂತಿ ತಗೊಳ್ತಾ ಇದ್ದೀನಿ. ನನಗೆ ಮೊದಲಿಂದ ಕ್ರೀಡೆ ಅನ್ನೋದು ಬಹಳ ಆತ್ಮೀಯವಾಗಿತ್ತು. ಚಿಕ್ಕಂದಿನಿಂದನೂ ನಾವು ಸಾಕಷ್ಟು, ನಿಮಗೆ ಗೊತ್ತಿರಬಹುದು, ಅವಾಗ ಸ್ಟ್ರೀಟ್ ಗೇಮ್ಸ್ ಬಹಳ ಜಾಸ್ತಿ ಇತ್ತು. ನಂತರದಲ್ಲಿ ಹಾಗೆ ಅದನ್ನ ಅಭಿವೃದ್ಧಿಪಡಿಸಿಕೊಂಡು ಬಂದಾಗ ನಮ್ಮ ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ನಾವು ಸ್ಟೇಡಿಯಂ ಗೇಮ್ ಎಂಟರ್ ಆದೆ. ಅದಾದಾಗ ನಾನು ಟೆನ್ನಿಸ್ನಲ್ಲಿ ಮೈಸೂರು ಟೆನ್ನಿಸ್ ಕ್ಲಬ್ ಸೇರಿ ನಂತರ ಬೆಂಗಳೂರು ಬಂದು ಕೆಲವು ಟೆನ್ನಿಸ್ ಕ್ಲಬ್ಗಳಾದ KSLT ಇರ್ಬೋದು, ಮಲ್ಲೇಶ್ವರಂ ಕ್ಲಬ್ ಇರ್ಬೋದು, ಸೆಂಚುರಿ ಕ್ಲಬ್ ಇರ್ಬೋದು, ಎಲ್ಲ ಟೆನ್ನಿಸ್ ಅನ್ನು ಆಡಿ ಬಹಳಷ್ಟು ನಾನು ಬಹಳ ಸಂತೋಷ ಪಟ್ಕೊಂಡು ನನ್ನ ಹೆಲ್ತನ್ನು ಚೆನ್ನಾಗಿ ಕಾಪಾಡ್ಕೊಂಡು ಬಂದೆ. ನಂತರ ನಾನು ಗಾಲ್ಫ್ ಪ್ರಾರಂಭ ಮಾಡಿ ಬ್ಯಾಂಗ್ಳೂರ್ ಗಾಲ್ಫ್ ಕ್ಲಬ್, ಅದು ಇನ್ನೂ ಅನೇಕ ಗಾಲ್ಫ್ ಕ್ಲಬ್ಗಳಲ್ಲಿ ನಾನು ಸುಮಾರು 8 ವರ್ಷದಿಂದ ಗಾಲ್ಫ್ ಆಡ್ಕೊಂಡಿದ್ದೀನಿ. ಬಹಳಷ್ಟು ನಾನು ಟ್ರೋಫಿಗಳು ತಗೊಂಡಿದ್ದೀನಿ, ಟೂರ್ನಮೆಂಟ್ ಗೆದ್ದಿದ್ದೀನಿ. ಸುಮಾರು 24 ಟೂರ್ನಮೆಂಟ್ ನಾನು ಗೆದ್ದಿದ್ದೀನಿ. ಈ ನಿನ್ನೆ ಸಹ ನಮ್ಮ ಘನತೆವೆತ್ತ ರಾಜ್ಯಪಾಲರು ನನಗೆ ಗವರ್ನರ್ಸ್ ಕಪ್ ಅನ್ನು ನನಗೆ ವಿದಾಯ ಮಾಡಿದ್ರು. ನಾನು ಅದರಿಂದ ಬಹಳ ಸಂತೋಷ ಪಟ್ಟಿದ್ದೀನಿ. ದಟ್ ಈಸ್ ದ ಪ್ರೆಸ್ಟಿಜಿಯಸ್ ಅವಾರ್ಡ್ ಇನ್ Bangalore Golf Club. The first man of the state is giving a award ಅಂತಂದ್ರೆ this is Governors Cup. ನಂತರದಲ್ಲಿ ಬಂದ್ರೆ ನನಗೆ ಇದ್ರ ಜೊತೆಗೆ ನಾನು ರೆಗ್ಯುಲರ್ ಆಗಿ ಜಿಮ್ ಹೋಗ್ತೀನಿ, ಸ್ವಿಮ್ಮಿಂಗ್ ಮಾಡ್ತೀನಿ, ಬಿಲಿಯಾರ್ಡ್ಸ್ ಆಡ್ತೀನಿ. ಇದಿಷ್ಟು ನಾನು ಹವ್ಯಾಸ ಇಟ್ಕೊಂಡಿದ್ದೀನಿ. ಈಗಲೂ ಅಷ್ಟೇ, ದಿನಕ್ಕೆ 2 ದಿನ ಜಿಮ್ ಹೋಗ್ತೀನಿ, 2 ದಿನ ನಾನು ಸ್ವಿಮ್ ಮಾಡ್ತೀನಿ, ಇನ್ನು 2 ದಿನ ನಾನು ಗಾಲ್ಫ್ ಆಡ್ತೀನಿ. ಇದ್ರ ಜೊತೆಗೆ ಇದು ಕಂಟಿನ್ಯೂಸ್ ಆಗಿ ಇದರೆಲ್ಲ ನನ್ನ ಹೆಲ್ತ್ ಎಲ್ಲ ಇದು. ನನಗೆ 78 ವರ್ಷ, ನಮ್ಮ ಶ್ರೀಮತಿಯವರಿಗೆ 77 ವರ್ಷ. ಇದುವರೆಗೂ ನನಗೆ BP ಅಂದ್ರೆ ಏನು ಗೊತ್ತಿಲ್ಲ. ನನಗೆ ಆಗ್ಲಿ ನನ್ನ ಶ್ರೀಮತಿಯವರಿಗೆ ಆಗ್ಲಿ BP ಅನ್ನೋದು ಗೊತ್ತಿಲ್ಲ. ಇದುವರೆಗೂ ಒಂದು ಮಾತ್ರೆ ತಗೊಂಡಿಲ್ಲ. ಶುಗರ್ ಪ್ರಾಬ್ಲಮ್, ಡಯಾಬಿಟಿಕ್ ಅನ್ನೋದು ಗೊತ್ತಿಲ್ಲ. ನಾವು ಇದುವರೆಗೂ ಒಂದು ಮಾತ್ರೆಯನ್ನು ತಗೊಂಡಿಲ್ಲ. ನಾವು ಮಾತ್ರೆ ಏನಾದ್ರು ತಗೊಂಡಿತ್ತು ಅಂತಂದ್ರೆ ಆಟ ಆಡಿ ಓವರ್ ಸ್ಟ್ರೈನ್ ಆದಾಗ ಮಸಲ್ ರಿಲ್ಯಾಕ್ಸ್ ಮಾತ್ರ ನಾವು ಆಗಾಗ ಒಂದೊಂದ್ಸರಿ ನಾವು ಟ್ಯಾಬ್ಲೆಟ್ ತಗೋತೀವಿ. ಅದಲ್ಲದೆ ನಮ್ದು ಆರೋಗ್ಯ ದೇವರ ಕೃಪೆಯಿಂದ ನಮ್ದು ಚೆನ್ನಾಗಿದೆ. ನಾವು ಅದನ್ನ ಕಾಪಾಡ್ಕೊಂಡು ಹೋಗ್ತಾ ಇದೀವಿ. ಸಾಹಿತ್ಯ ವಿಚಾರಕ್ಕೆ ಬಂದಾಗ, ಈಗ ನಮ್ಮ ಹೋದ ವರ್ಷ 2025ರಲ್ಲಿ ನಮ್ಮ ಸಮುದ್ರಕರೆಯಾದ ಒಂದು MGR ಅನ್ನೋರು ವೈದ್ಯವಾರ್ತ ಪ್ರಕಾಶನ ಅಂದ್ಬಿಟ್ಟು ಮೈಸೂರಲ್ಲಿ ಇಟ್ಕೊಂಡಿದ್ದಾರೆ. ಅವರು ನಮ್ಮ ಎಜುಕೇಶನ್ ನೋಡಿ, ನಮ್ಮ ಎಕ್ಸ್ಪೀರಿಯನ್ಸ್ ಅನುಭವ ಎಲ್ಲ ನೋಡಿ, ಅವ್ರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಯಾಕೆ ನೀವು ಏನಾದ್ರು ಒಂದು ಕೊಡುಗೆಯನ್ನು ಕೊಡಬಾರ್ದು ಅಂತ ನಮಗೆ ಸಜೆಸ್ಟ್ ಮಾಡಿದ್ರು. ಅವರು ಚುಟುಕು ಸಾಹಿತ್ಯದಲ್ಲಿ ಪರಿಣಿತರವರು. ಇದು ಅವ್ರಿಗೆ ರೆಗ್ಯುಲರ್ ಆಗಿ ಅರಸು ಪತ್ರಿಕೆಯ ಒಂದು ಪ್ರಕಟಣೆ ಮಾಡ್ತಾರೆ ಎವ್ರಿ ಮಂತ್. ವೈದ್ಯ ವಾರ್ತಾ ಪತ್ರಿಕೆ ಅನ್ನೋದು ಪ್ರತಿ ತಿಂಗಳು ಅವರು ಪ್ರಕಟಣೆ ಮಾಡ್ತಾರೆ. ಕೌಸ್ತುಭ ಅನ್ನೋ ಪೇಪರ್ನು ಸಹ ಅವರು ಪ್ರಕಟಣೆ ಮಾಡ್ತಾರೆ. ಈ ತರ 3 ಪತ್ರಿಕೆಗಳನ್ನ ಅವರು ಪ್ರಕಟಣೆ ಮಾಡ್ತಾ ಬರ್ತಿದ್ದಾರೆ. ಅವರು ನಮ್ಗೆ ಸಜೆಸ್ಟ್ ಮಾಡಿದ್ರು, ಯಾಕೆ ನೀವು ಇದನ್ನು ಕೊಡುಗೆ ಕೊಡಬಾರ್ದು, ಯಾವ್ದಾದ್ರು ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಎಂಟರ್ ಆಗಿ ಅದ್ರೂ ಚುಟುಕು ಸಾಹಿತ್ಯ ಕ್ಷೇತ್ರಕ್ಕೆ ಯಾಕೆ ನೀವು ಬರಬಾರ್ದು, ತೊಡಗಿಸ್ಕೊಳ್ಬಾರ್ದು ಅಂತ ಹೇಳಿದಾಗ ನಾವು ಅದನ್ನ ಚುಟುಕು ಸಾಹಿತ್ಯವನ್ನು ತಗೊಂಡ್ವಿ. ಆದ್ರೆ ನಮ್ಗೆ ಅಷ್ಟು ಮನಪೂರ್ವಕವಾಗಿ ಅದನ್ನ ಮಾಡಬಹುದು, ಮುಂದುವರ್ಸ್ಕೊಂಡು ಹೋಗ್ಬೋದು ಅನ್ನಿಸ್ಲಿಲ್ಲ. ನಂತರದಲ್ಲಿ ಅನ್ನಿಸ್ತು, ಯಾಕೆ ನಾವು ಅನುವಾದ ಯಾಕೆ ತಗೋಬಾರ್ದು ಅಂದ್ಬಿಟ್ಟು ಅನುವಾದ ಕ್ಷೇತ್ರಕ್ಕೆ ಯಾಕೆ ಎಂಟರ್ ಆಗ್ಬೇಕು, ಯಾಕೆ ಆಗ್ಬಾರ್ದು